ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಲೋಟಸ್ ಸ್ಪಿರಿಚುವಾಲಿಟಿ. ಹರೇ ಕೃಷ್ಣ. ಸೊ ಗೈಸ್, ಇವತ್ತು ರೀಡಿಂಗ್ ಏನು ಮಾಡ್ತಾ ಇದ್ದೀವಿ ಅಂದರೆ ಎಸ್ ಆರ್ ನೋ ಟ್ಯಾರೋ ರೀಡಿಂಗ್ ಮಾಡ್ತಾ ಇರೋದು. ನಿಮಗೆ ಯಾವುದೇ ಒಂದು ಕ್ವೆಶ್ಚನ್ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ಕೇಳ್ಕೊಳ್ಳಿ. ಓಕೆ, ಅದಕ್ಕೆ ಉತ್ತರ ಎಸ್ ಬರುತ್ತಾ ನೋ ಬರುತ್ತಾ ಅದಾಗುತ್ತೋ ಇಲ್ವೋ ಅಂತ ನೋಡೋಣ. ಅದು ನಿಮ್ಮ ಲವ್ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್, ಅಥವಾ ನಿಮ್ಮ ಹೆಲ್ತ್ ರಿಲೇಟೆಡ್ ಇರ್ಬೋದು, ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು. ಮೂರನ್ನು ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಓಕೆ, ಲವ್ ರಿಲೇಟೆಡ್ ಸಪ್ರೇಟ್ ಎಸ್ ಆರ್ ನೋ, ಹೆಲ್ತ್ ರಿಲೇಟೆಡ್ ಸಪ್ರೇಟ್ ಎಸ್ ಆರ್ ನೋ, ಕರಿಯರ್ ರಿಲೇಟೆಡ್ ಸಪ್ರೇಟ್ ಎಸ್ ಆರ್ ನೋ. ಓಕೆನಾ? ಸೊ ಫಸ್ಟ್ ನಾವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋಡೋಣ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಗೆ ಯಾವುದೇ ಒಂದು ಪ್ರಶ್ನೆ ಇದ್ದರೆ ಅದನ್ನ ಇಟ್ಕೊಳ್ಳಿ. ಎಸ್ ಆರ್ ನೋ ಏನು ಬರುತ್ತೆ ಅಂತ ನೋಡೋಣ. ಓಕೆ ಗೈಸ್, ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ, ಯಾವುದಾದ್ರೂ ಒಂದು ಕ್ವೆಶ್ಚನ್ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದಾದ್ರೂ ಒಂದು ಕ್ವೆಶ್ಚನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಗೈಸ್, ನಿಮ್ಮದು ರಿಲೇಷನ್ಶಿಪ್ ಮೇಲೆ ಏನು ಕ್ವೆಶ್ಚನ್ ಇಟ್ಕೊಂಡಿದ್ದೀರಲ್ಲ ನೀವು, ಡೆವಿಲ್ ಕಾರ್ಡ್ ಬರ್ತಾಯಿದೆ. ನಿನ್ನೆನೂ ನಾನು ರೀಡಿಂಗ್ ಮಾಡಿದಾಗ ಒಂದು ಡೆವಿಲ್ ಕಾರ್ಡ್ ಬಂದಿತ್ತು. ಸೊ ನನಗೇನು ಗೊತ್ತಾಗ್ತಾಯಿದೆ ಅಂದರೆ, ನನ್ನ ವ್ಯೂವರ್ಸಲ್ಲಿ ಒಬ್ರು ಯಾರು ತುಂಬ ಅಡಿಕ್ಷನ್ ಟೈಪ್ ಇದೆ. ಅಡಿಕ್ಷನ್ ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಆಬ್ಸೆಸ್ಡ್ ಆಗಿದ್ದೀರಾ. ಆಬ್ಸೆಸ್ಡು ಫಿಸಿಕಲಿ, ಮೆಂಟಲಿ ಫುಲ್ ಆಬ್ಸೆಸ್ ಆಗಿದ್ದೀರಾ. ನಿಮ್ಮ ಇಬ್ಬರನ್ನ ಯಾರೋ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಟ್ಸ್ ಅ ನೋ ಕಾರ್ಡ್ ಗೈಸ್. ನೀವು ರಿಲೇಷನ್ಶಿಪ್ಪಲ್ಲಿ ಏನು ಕ್ವೆಶ್ಚನ್ ಇಟ್ಕೊಂಡಿದ್ದೀರಾ ಅದು ನೋ ಕಾರ್ಡ್. ಯಾಕೆ ಅಂದರೆ ಆಪ್ಷನ್ಸ್ ಇದೆ, ಪ್ಲಸ್ ನಿಮ್ಮ ಪರ್ಸನ್ಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಮಷ್ಟು. ಓಕೆ, ನಿಮಗೆ ಹೋಪ್ ಇದೆ ಇನ್ನೂ ಇದು ಸರಿ ಆಗ್ಬೋದು ಅಂತ. ಬಟ್ ನಿಮ್ಮ ಪರ್ಸನ್ಗೆ ಆ ಫೈರ್ ಎನರ್ಜಿ ಇದೆ, ಒಂದು ಕಾರ್ಮಿಕ್ ಬಾಂಡ್ ನನಗೆ ಫೀಲ್ ಆಗ್ತಾಯಿದೆ ನಿಮ್ಮ ರೀಡಿಂಗಲ್ಲಿ. ನಾನು ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತೀನಿ. ನಿಮ್ಮ ಕರೆಂಟ್ ಪಾರ್ಟ್ನರ್ಸ್ ಏನು ಫೀಲ್ ಮಾಡ್ತಾಯಿದ್ದಾರೆ, ಅಥವಾ ಅವ್ರು ಯಾವ ಥರ ಪರ್ಸನ್, ನಿಮ್ಗೆ ಸರಿನಾ ಇಲ್ಲ ಅದನ್ನೆಲ್ಲ ನಾವು ನೋಡೋಣ. ಬಟ್ ಈ ಕ್ವೆಶ್ಚನ್, ನೀವೇನು ಪರ್ಟಿಕ್ಯುಲರ್ ಕ್ವೆಶ್ಚನ್ ಇಟ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ, ಅದಕ್ಕೆ ಆನ್ಸರು ನೋ ಅಂತ ಇಲ್ಲಿ ಬಂದಿದೆ ಗೈಸ್. ಐ ಆಮ್ ಸಾರಿ, ನೀವೇನು ಕ್ವೆಶ್ಚನ್ ಇಟ್ಕೊಂಡಿದ್ರೋ ಏನೋ ಪಾಪ, ಆನ್ಸರ್ ಮಾತ್ರ ನೋ ಬರ್ತಾ ಇದೆ ಗೈಸ್. ನಿರಾಶೆ ಆಗಬೇಡ್ರಿ, ನೋಡೋಣ ನೆಕ್ಸ್ಟ್. ಇದು ರಿಲೇಷನ್ಶಿಪ್ ವೈಸ್ ಇದೆ. ನೆಕ್ಸ್ಟ್ ನಿಮ್ಮ ಕರಿಯರ್. ಓಕೆ, ನಿಮ್ಮ ಕರಿಯರ್ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಇಟ್ಕೊಳ್ಳಿ, ಕ್ವೆಶ್ಚನ್ ಇಟ್ಕೊಳ್ಳಿ. ಅದಕ್ಕೆ ಆನ್ಸರ್ ಎಸ್ ಬರುತ್ತಾ ನೋ ಬರುತ್ತಾ ನೋಡೋಣ. ಕರಿಯರ್ ಮೇಲೆ ಯಾವುದಾದ್ರೂ ಪ್ರಶ್ನೆ ಇಟ್ಕೊಳ್ಳಿ. ನೋಡಿ ಗೈಸ್, ಇಲ್ಲಿ ಬಾಟಮ್ ಆಫ್ ದ ಡೆಕ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, ಟಾಪ್ ಆಫ್ ದ ಡೆಕ್ 5 ಆಫ್ ವಾಂಡ್ಸ್ ಇದೆ. ಓಕೆ, ಈ 5 ಆಫ್ ವಾಂಡ್ಸ್ ಏನಿದೆ ಅಲ್ಲ, ಇದು ನಿಮ್ಮ ಮೆಂಟಲ್ ಸ್ಟೇಟ್ ತೋರಿಸ್ತಾ ಇದೆ. ನಿಮ್ಮ ಮೆಂಟ್ಯಾಲಿಟಿ ಅಂದರೆ ನಿಮ್ಮ ಕರೆಂಟ್ ಈಗಿನ ಪ್ರಸ್ತುತ ಸಿಚುವೇಷನಲ್ಲಿ ನಿಮ್ಗೆ ತುಂಬ ಗೊಂದಲ ಇದೆ, ತುಂಬ ಕನ್ಫ್ಯೂಷನ್ ಇದೆ. ಏನು ಮಾಡಲಿ, ಏನು ಬಿಡಲಿ, ಹೀಗೆಲ್ಲ ಆಯಿತು, ಹಾಗೆ ಹೀಗೆ ಕನ್ಫ್ಯೂಷನ್ನು, ಫ್ರಸ್ಟ್ರೇಷನ್, ಇರಿಟೇಷನ್ನು ಎಲ್ಲ ಕಾಣ್ತಾ ಇದೆ. ಆದರೆ ನಿಮ್ಮ ಕರಿಯರಲ್ಲಿ ಒಳ್ಳೆ ದುಡ್ಡು ಮಾಡ್ತೀರಾ. ನಿಮ್ದೇನೇ ಕ್ವೆಶ್ಚನ್ ಇದ್ದರೂ ಕರಿಯರಲ್ಲಿ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ, ಒಳ್ಳೆ ದುಡ್ಡು ಮಾಡ್ತೀರಾ, ದುಡ್ಡು ಇದೆ ನಿಮ್ಮ ಹತ್ರ. ಮತ್ತು ಇನ್ವೆಸ್ಟ್ಮೆಂಟ್ಸಲ್ಲಿ ಒಳ್ಳೆ ಐಡಿಯಾ ಇದೆ ನಿಮಗೆ, ಮತ್ತು ತುಂಬ ಒಳ್ಳೆ ನಾಲೆಡ್ಜು ಇದೆ ನಿಮಗೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಫಿನಾನ್ಷಿಯಲಿ ಒಳ್ಳೆ ನಾಲೆಡ್ಜ್ ಇದೆ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆನೋ ಇಲ್ವೋ ಅದು ಸೆಕೆಂಡರಿ, ಬಟ್ ನಿಮಗೆ ಫಿನಾನ್ಷಿಯಲ್ ನಾಲೆಡ್ಜು ಚೆನ್ನಾಗಿದೆ. ಒಳ್ಳೆ ಡಿಸೈಡ್ ಮಾಡ್ತೀರಾ, ಡಿಸಿಷನ್ ಒಳ್ಳೆ ಥರ ಡಿಸಿಷನ್ನು ತೊಗೊಳ್ತೀರಾ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ದೇವ್ರು ಕೂಡ ನಿಮ್ಮ ಜೊತೆಗಿದ್ದಾನೆ ಗೈಸ್. ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ನನಗೆ 100% ಕಾಣ್ತಾ ಇದೆ. ಗ್ರೋತ್ ಕಾಣ್ತಿದೆ. ನೀವು ಕರಿಯರಲ್ಲಿ ಏನಾದರೂ ಹೊಸ ಜಾಬ್ ಚೇಂಜ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಪಾರ್ಟ್ನರ್ಶಿಪ್, ಅಥವಾ ಏನೋ ಒಂದು ನಿಮ್ದೇನು ಕ್ವೆಶ್ಚನ್ ಇದೆ ಅದಕ್ಕೆ ಬಿಗ್ ಏಸ್ ಅಲ್ಲದೇ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಮತ್ತು ಇದು ಗ್ರೋತ್ ಆಗುತ್ತೆ. ನೀವೇನು ಜಸ್ಟ್ ಕ್ವೆಶ್ಚನ್ ಇಟ್ಕೊಂಡಿದ್ದೀರಾ, ಎಸ್ ನೋ, ಎಸ್ ಹೌದು, ಅದು ಗ್ರೋತ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ರಿಸಲ್ಟ್ಸು ತುಂಬ ಚೆನ್ನಾಗಿದೆ. ಹ್ಯಾಪಿನೆಸ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ, ಫೇತ್, ಹೋಪ್ ಫುಲ್ ಇಟ್ಕೋಬೋದು. ಫುಲ್ ನಂಬಿಕೆಯಿಂದ ನೀವು ದೇವ್ರ ಮೇಲೆ ಫುಲ್ ನಂಬಿಕೆ ಇಟ್ಕೊಳ್ಳಿ. ದೇವ್ರ ಮೇಲೆ ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ನಿಮಗೂ ಒಳ್ಳೆ ನಂಬಿಕೆ ಇಟ್ಕೊಂಡು ಖುಷಿಯಿಂದ ನೀವು ಏನಾದರೂ ನ್ಯೂ ಬಿಗ್ನಿಂಗ್ ಮಾಡೋದಿದ್ರೆ ಮಾಡ್ಬೋದು. ಓಕೆ, ಅಷ್ಟೇ ಅಲ್ಲದೆ ಗ್ರಹಚಾರನೂ ನಿಮ್ಮದು ಚೆನ್ನಾಗಿದೆ. ಒಳ್ಳೆ
ದುಡ್ಡು ಮಾಡ್ತೀರಾ. ನಿಮ್ಮ ಕರಿಯರ್ ವೈಸು ನಿಮ್ಮ ಗ್ರಹಚಾರನೂ ಚೆನ್ನಾಗಿದೆ, ಗ್ರೋತು ಕಾಣ್ತೀರಾ, ಒಳ್ಳೆ ರಿಸಲ್ಟ್ಸು ಕಾಣ್ತೀರಾ, ಸಕ್ಸಸ್ ಕಾಣ್ತೀರಾ. ಮೇಲೆ ಡಿವೈನ್ ಜೊತೆ ಕನೆಕ್ಟ್ ಆಗೋದು ಮಾತ್ರ ಮರಿಬೇಡಿ, ಯಾಕೆಂದರೆ ಇದು ಮೇಲ್ಗಡೆ ಏನು ತೋರಿಸ್ತಾ ಇದೆ, ಸೊ ಇದು ಡಿವೈನ್ ಜೊತೆ ಕನೆಕ್ಟೆಡ್ ಇರೋದು. ಓಕೆ ಗೈಸ್, ಮತ್ತು ನಿಮಗೆ ಒಳ್ಳೆ ನಾಲೆಡ್ಜು ಇದೆ. ನಾನು ಆಗಲೇ ಹೇಳಿದಾಗೆ ನಿಮಗೆ ಫಿನಾನ್ಷಿಯಲ್ ನಾಲೆಡ್ಜ್ ಚೆನ್ನಾಗಿದೆ. ಓಕೆ, ನೀವೇನೋ ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ. ಒಳ್ಳೆ ರೀಡಿಂಗ್ ಗೈಸ್. ಇದು ಖುಷಿ ಆಯಿತು ನನಗೆ ನಿಮ್ಮ ಕರಿಯರಲ್ಲಿ ಇಷ್ಟು ಒಳ್ಳೆ ರೀಡಿಂಗ್ ನನಗೆ ಖುಷಿ ಆಗ್ತಾಯಿದೆ ನಿಮ್ಮ ರೀಡಿಂಗ್ ಮಾಡಲಿಕ್ಕೆ. ಓಕೆ, ರಿಲೇಷನ್ಶಿಪ್ಪಲ್ಲಿ ಎಸ್ ಆರ್ ನೋ ಅಲ್ಲಿ ನೋ ಬಂದಿದೆ, ನಿಮ್ಮ ಕರಿಯರಲ್ಲಿ ಎಸ್ ಆರ್ ನೋ ಅಲ್ಲಿ ಎಸ್ ಬಂದಿದೆ. ನಿಮ್ಮ ಹೆಲ್ತ್ ಮೇಲೆ ಒಂದು ಕ್ವೆಶ್ಚನ್ ಇಟ್ಕೊಳ್ಳಿ, ಅದಕ್ಕೆ ಏನು ಆನ್ಸರ್ ಬರುತ್ತೆ ನೋಡೋಣ. ನಿಮ್ಮ ಹೆಲ್ತ್ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಇಟ್ಕೊಳ್ಳಿ, ಎಸ್ ಆರ್ ನೋ ನೋಡೋಣ. ಓಕೆ, ಗೈಸ್, ನೀವು ಹೆಲ್ತ್ ಮೇಲೂ ಯಾರೇನು ಕ್ವೆಶ್ಚನ್ ಇಟ್ಕೊಂಡಿದ್ದೀರಾ, ಡೆಫಿನೆಟ್ಲಿ ಇದು ನೋ ಕಾರ್ಡ್ ಗೈಸ್, ಇದು ನೋ ಅಂತಲೇ ತೋರಿಸ್ತಾ ಇದೆ. ಯಾರು ಹೆಲ್ತ್ ಮೇಲೆ ಏನೇ ಒಂದು ಪ್ರಶ್ನೆ ಇಟ್ಕೊಂಡಿದ್ರು ಎಸ್ ಆ ನೋನಾ ಅಂದರೆ ಇದು ನೋ. ಓಕೆನಾ, ನಿಮ್ದು ಏನು ಹೆಲ್ತ್ ಇದೆ ಇಶ್ಯೂಸ್ ಇದೆ ಅಲ್ಲ, ಅದು ಇಂಪ್ರೂವ್ಮೆಂಟ್ ಆಗುತ್ತೆ, ಗ್ರೋತ್ ಕಾಣ್ತೀರಾ. ಸ್ವಲ್ಪ ಟೈಮ್ ಬೇಕಾಗುತ್ತೆ, ಮತ್ತು ಸ್ವಲ್ಪ ಪೀಸ್ಫುಲ್ ಆಗಿರಿ, ಎಲ್ಲ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಪೀಸ್ಫುಲ್ ಆಗಿರಿ. ಓಕೆನಾ, ತುಂಬ ನೀವು ಮನಸ್ಸಲ್ಲಿ ಕಿರಿಕಿರಿ ಮಾಡ್ಕೋಬೇಡಿ. ಮತ್ತು ಏನು ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಮುಂದೆ ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ನಿಮಗೆ. ತುಂಬ ಹಾರ್ಶ್ ಫೀಲಿಂಗ್ಸ್ ಇದೆ ಗೈಸ್. ಓಕೆನಾ, ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಓಕೆ, ಏನು ಬೇಜಾರು ಮಾಡ್ಕೋಬೇಡಿ, ಒಂದು ಕಾಮ್ನೆಸ್ ಇಟ್ಕೊಳ್ಳಿ, ಪೀಸ್ ಆಗಿರಿ. ಓಕೆ, ನೀವು ನಾಲೆಜಬಲ್ ಪರ್ಸನ್ ಇದ್ದೀರಾ, ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ, ಒಳ್ಳೆ ಗ್ರೋತ್ ಕಾಣ್ತೀರಾ. ಸದ್ಯದಲ್ಲಿ ನಿಮ್ದೇನು ಕ್ವೆಶ್ಚನ್ ಇದೆ ಅದು ನೋ ಅಂತ ಬರ್ತಾ ಇದೆ ಸದ್ಯಕ್ಕೆ, ಬಟ್ ಗ್ರೋತ್ ಇದೆ. ಹೋಪ್ ಬಿಡಬೇಡಿ, ಹೋಪ್ಸ್ ಇದೆ. ಓಕೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು, ಆಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಓಕೆ ಗೈಸ್, ಇದು ನಿಮ್ಮ ಎಸ್ನೋ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮತ್ತು ಕಮೆಂಟ್ ಮಾಡಿ. ನಿಮಗೆ ಇದು ರೀಡಿಂಗ್ ಕರೆಕ್ಟ್ ಅನಿಸ್ತಾ ಇಲ್ವಾ, ಏನಿದ್ರೂ ಕಮೆಂಟ್ ಮಾಡಿ, ನನ್ನ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ ನಾನು ಯಾರು ಎನರ್ಜಿ ಪಿಕ್ ಮಾಡ್ತಾಯಿದ್ದೀನಿ, ನನ್ನ ವ್ಯೂವರ್ಸ್ ಯಾರಿದ್ದಾರೆ, ಮತ್ತು ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಲವ್ ಯು.